ನಮಸ್ಕಾರ. ನಮಸ್ತೆ ಸರ್, ತಮ್ಮ ಪೂರ್ತಿ ಹೆಸರು? ಚಂದ್ರಶೇಖರ್ ಅವರು. ನಿಮ್ಮ ಎಜುಕೇಶನ್ ಏನಾಗಿದೆ? ಎಮ್ ಎ ಸೋಸಿಯಾಲಜಿ. MA ಸೋಸಿಯಾಲಜಿ. ಇದೇ ಫಸ್ಟ್ ಟೈಮ್ ನೀವು ರಾಜಕೀಯಕ್ಕೆ ಬಂದಿದ್ದು? ಇದೇ ಫಸ್ಟ್. ಮುಂಚೆ ಅಪ್ಪ ಅಮ್ಮ ಅಣ್ಣ ತಮ್ಮದಿರು ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ? ನಮ್ಮ ತಾತವ್ರು ಒಂದ್ಸರಿ ನಿಂತಿದ್ರು, ನಾನು 5ನೇ ಕ್ಲಾಸ್ ಇರ್ಬೇಕಾದ್ರೆ. ಬಟ್ ಅವಾಗ ಅವರು ಸರ್ ಯಾವ ಪಕ್ಷದ ಫಾಲೋವರ್ಸ್ ಆಗಿ ಗುರುತಿಸ್ಕೊಂಡು? ನಾವು ಸಿದ್ದರಾಮಯ್ಯ ಅವ್ರ ಪಕ್ಷ ಕಾಂಗ್ರೆಸ್ ಇಂದ ಗುರುತಿಸ್ಕೊಂಡಿದ್ವಿ. MA ಎಜುಕೇಶನ್ ಮಾಡಿ ಇವಾಗಿನ ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಕೆಲಸಕ್ಕೆ ಅಂತ ಹೋಗ್ತಾರೆ. ಆದ್ರೆ ನೀವು ಪೊಲಿಟಿಕಲ್ ಫೀಲ್ಡ್ ಆರಿಸ್ಕೊಂಡಿದ್ರೆ? ಪೊಲಿಟಿಕಲ್ ಫೀಲ್ಡ್ ಅಂತೇನಿಲ್ಲ, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನ ಕೈಲಿ ಏನಾಗುತ್ತೆ ಸಹಾಯ ಅದನ್ನು ಮಾಡೋ ಉದ್ದೇಶದಿಂದ ಮಾಡಬೇಕು ಅಂತ ಇಷ್ಟ ಇದೆ. ಸರ್, ನಿಮಗೆ ಗಾಡ್ ಫಾದರ್ ಅಂದರೆ ರಾಜಕೀಯದಲ್ಲಿ? ಸಿದ್ದರಾಮಯ್ಯ ಅವರೇ ಗಾಡ್ ಫಾದರ್. ಎಷ್ಟು ವರ್ಷದಿಂದ ಪಕ್ಷದಲ್ಲಿ ಗುರುತಿಸ್ಕೊಳ್ತಾ ಬಂದಿದ್ದೀರಿ ರಾಜಕೀಯವಾಗಿ? ನಾವು ಚಿಕ್ಕದಿಂದ ರಾಜಕೀಯ ಗುರ್ತಿಸ್ಕೊತಾ ಇರ್ಲಿಲ್ಲ, ಬಟ್ ಇವಾಗ ಗುರ್ತಿಸ್ಕೊತಾ ಇದೀವಿ. ನಾವು ಸಿದ್ದರಾಮಯ್ಯ ಅವ್ರು ಬಿಟ್ಟರೆ ಬೇರೆ ಯಾರಿಗೂ ಸಪೋರ್ಟ್ ಇಲ್ಲ. ಸರ್, ಇವಾಗ MA ಡಿಗ್ರಿ ಮಾಡಿ ಬಂದಿದ್ದೀರಿ ನೀವು ರಾಜಕೀಯಕ್ಕೆ. ಏನು ಬದಲಾವಣೆ ತರಬೇಕು ನಿಮ್ಮ ಮುದ್ದೇಗೌಡನ ಉಂಡಿಗೆ ಅಂತ ನಿಮ್ಮ ಕನಸಿದೆ ಸರ್? ಅಂದರೆ ತುಂಬ ಇದೆ. ಜನಗಳಿಗೆ ಎಲ್ಲ ರೀತಿ ಸೌಕರ್ಯ ಮತ್ತು ವಸತಿ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಮತ್ತು ದೀಪದ ವ್ಯವಸ್ಥೆ, ಮತ್ತು ವಿಧವಾ ವೇತನ, ಸಂಧ್ಯಾ ಸುರಕ್ಷಾ, ಮತ್ತು ಪ್ರತಿಯೊಬ್ಬ ಜನರು ಒಂದಲ್ಲ ಒಂದು ರೀತಿ ಬೆನಿಫಿಟ್ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇದೆ. ಇವಾಗ ಮೇನ್ ನಿಮ್ಮ ಊರಿಗೆ ಪ್ರಾಬ್ಲಮ್ ಇರೋ ಅಂಥದ್ದು ಯಾವುದು? ಇದೆ, ವಸತಿ ವ್ಯವಸ್ಥೆ ಅಂತ ತುಂಬ ಇದೆ. ಅದನ್ನ ಮಾಡ್ಕೊಡ್ಬೇಕು ಅಂತ ಆಸೆ ಇಟ್ಕೊಂಡಿದೆ. ರಾಜಕೀಯವಾಗಿ ಇನ್ನೂ ಮುಂದುವರಿತಾ ಇರ್ತಾರೆ ನೀವು? ಅದು ಮುಂದೆ ದೇವ್ರಿಗೆ ಬಿಟ್ಟಿದ್ದು. ಇದೇ ರೀತಿ ದೇವರ ಆಶೀರ್ವಾದ ಮತ್ತೆ ನಮ್ಮ ಗ್ರಾಮಸ್ಥರ ಆಶೀರ್ವಾದ ಎಲ್ಲ ಇದ್ರೆ ಮುಂದೆ ಹೋಗ್ಬೋದು. ಸರ್, ಇವಾಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರೆ ಈ ಪಕ್ಷನೇ ಏನಕ್ಕೆ ಚಾಯ್ಸ್ ಮಾಡ್ಕೊಂಡು? ಇದೇ ಪಕ್ಷ ಅಂದ್ರೆ ನಮ್ಮ ಅಪ್ಪಾಜಿಯವರು ಅಂದರೆ ಸಿದ್ದರಾಮಯ್ಯನವರು ಇದೇ ಪಕ್ಷ, ಮತ್ತು ತಲಾಂತರದಿಂದಲೂ ಅವರು ಯಾವ ಪಕ್ಷಕ್ಕೆ ಹೋಗ್ತಾರೆ ಅದೇ ಪಕ್ಷ. ನಾವು MA ಮಾಡ್ಕೊಂಡು ಮನೇಲಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ. ಇವಾಗ ರೈತರದ ಆತ್ಮಹತ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ನೀವೊಬ್ರು ಎಜುಕೇಟೆಡ್ ನಿಮ್ಮ ಅಭಿಪ್ರಾಯ ಏನು? ಅದು ಕೆಲವು ವೈಯಕ್ತಿಕವಾಗಿರುತ್ತೆ ಅವ್ರದ್ದು, ಕೆಲವು ಆತ್ಮಹತ್ಯೆ ಆಗಿರ್ಬೋದು, ಜಾಸ್ತಿ ಅದು ಅವರ ವೈಯಕ್ತಿಕವಾಗಿ. ಓಕೆ, ಅವರಿಗೆ ಯಾವ ರೀತಿ ಒಂದು ನೀವು ಧೈರ್ಯ ಹೇಳಕ್ ಇಷ್ಟಪಡ್ತೀರಿ ರೈತರಿಗೆ? ದಯವಿಟ್ಟು ಆ ರೀತಿ ಮಾಡ್ಕೋಬಾರ್ದು ಅಂತ ಅದು ಸರ್ಕಾರ ಅವ್ರನ್ನ ಬೆಂಬಲಿಸುತ್ತೆ. ನಾನು ಒಬ್ಬ ರೈತನಾಗಿ ಆ ರೀತಿ ಮಾಡ್ಕೊಳ್ಳೋದು ತುಂಬಾ ತಪ್ಪು. ಇದ್ದು ಸಾಧಿಸ್ಬೇಕು ನಾವು. ನೀವೊಬ್ರು ಎಜುಕೇಟೆಡ್ ಆಗಿ ಪೊಲಿಟಿಕಲಿ ಬಂದಿದ್ರಿ. ಎಜುಕೇಶನ್ ಎಷ್ಟು ಮುಖ್ಯ ಅಂತೀರಿ ರಾಜಕೀಯದಲ್ಲಿ? ತುಂಬಾ ಮುಖ್ಯ ಇದೆ. ಎಷ್ಟಿರ್ಬೇಕು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ರೆ ನಿಮ್ಮ ಪ್ರಕಾರ?
ಕನಿಷ್ಠ ಒಂದು ಡಿಗ್ರಿನಾರು ಮಾಡಿರ್ಬೇಕು, ಸ್ವಲ್ಪ ನಾಲೆಡ್ಜ್ ಇರಬೇಕು ಅಂದರೆ ಸರ್ ಅವ್ರಿಗೆ. ಡಿಗ್ರಿನಾರು ಮಾಡಿದ್ರು ಸರ್. ಅದೇ ರೀತಿ ನೀವು ಒಬ್ರು ಯುವಕರು ಸಹ ಆಗಿದ್ದೀರಿ, ಯುವಕರಾಗಿ ರಾಜಕೀಯಕ್ಕೆ ಬರ್ತೀರಿ. ಇವಾಗಿನ ಪರಿಸ್ಥಿತಿಯಲ್ಲಿ ಯುವಕರು ಸಹ ರಾಜಕೀಯದಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಏನು ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ ರಾಜಕೀಯವಾಗಿ? ಯುವಕರಿಗೆ ಯುವಕರಿಗೆ ಒಳ್ಳೆ ವ್ಯಕ್ತಿ, ಆ ವ್ಯಕ್ತಿ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಾನೆ ಬಲ್ಲ ಅನ್ನೋ ವ್ಯಕ್ತಿನ ಅವರು ಪ್ರೋತ್ಸಾಹಿಸಬೇಕು ಅಂತ ನಾನು ಅವರಲ್ಲಿ ಕೇಳ್ತೀನಿ. ಇವಾಗ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಉಳಿದಂಥ ಸದಸ್ಯರಿಗೆ ಏನು ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ? ಅಂದರೆ ಯಾವ ರೀತಿ ಒಂದು ಮುಂದೆ ಹೋಗ್ಬೇಕು ಅನ್ನೋ ಒಂದು ಸಂದೇಶ ಕೊಡ್ತೀರಿ? ಯಾವುದೇ ತೊಂದರೆಗಳನ್ನು ಮಾಡದೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ. ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳ್ತೀವಿ. ಇನ್ನೂ ಏನಾದ್ರು ಮುಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ ಥರ ಹೋಗಕ್ಕೆ ಚಾನ್ಸಸ್ ಇದೆಯಾ? ನೀವು ಅದೆಲ್ಲ ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ. ಈಗ ನಿಮಗೆ ಗೆಲ್ಸಿ ಕಳಿಸಿರೋ ಅಂಥವ್ರು ನಿಮ್ಮ ಕ್ಷೇತ್ರದ ಜನ ಮುಂಚೆ ಹೇಳಿದ ಹಾಗೆ ಅವರಿಗೆಲ್ಲ ಒಂದು ಅಭಿನಂದನೆ ಹೇಳಬೇಕು ಅಂದ್ರೆ ಯಾವ ರೀತಿ ಹೇಳ್ತಾರೆ? ಅವ್ರಿಗೆ ನಾನು ಎಷ್ಟು ಅಭಿನಂದನೆ ಹೇಳಿದ್ರು ಅದು ಮಾತಲ್ಲಿ ಹೇಳಿದ್ರೆ ಸಾಲದು ಸರ್. ಅವ್ರಿಗೆ ತುಂಬಾ 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 ಅಭಿನಂದನೆ ಹೇಳಬೇಕು ಅವ್ರಿಗೆ. ಅವ್ರಿಗೆ ಚಿರಋಣಿ ಆಗಿರುತ್ತೆ. ಚಿರಋಣಿ, ನಾನು ಸಾಯೋವರೆಗೂ ಅವರು ಚಿರಋಣಿ. ಸರ್, ಈ ಸಮಯದಲ್ಲಿ ಅವ್ರು ಗೆಲ್ಸಿರೋರಿಗೆ ಒಂದು ಸಿಹಿ ಮಾತು ಅಂದ್ರೆ ಯಾವ ರೀತಿ ಹೇಳ್ತೀರಿ? ನಿಮ್ ಕಳಿಸಿದ್ದಾರೆ 77 ಮತಗಳ ಅಂತರದಿಂದ ಅಲ್ವಾ? ಅವ್ರಿಗೆ ನಾನು ಯಾವುದೇ ಸಹಾಯ ಬೇಕಾದರೂ ನಾನು ಮಾಡ್ಕೊಡ್ತೀನಿ, ಮತ್ತೆ ಅವ್ರಿಗೆ ಎಂದೆಂದಿಗೂ ನಾನು ಚಿರಋಣಿ. ಓಕೆ ಸರ್, ಇಷ್ಟು ಸಮಯ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತಮ್ಮ ಹೆಸರು? ನಂಜಯ್ಯ. ಇವಾಗ ಚಂದ್ರಶೇಖರ್ ಅವ್ರು ಏನಾಗಬೇಕು? ಮೊಮ್ಮಗಾಗ್ಬೇಕು. ಈ ಸಲ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಿದ್ದಾರೆ, ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ಯಾವ ರೀತಿ ಅವ್ರಿಗೆ ಆಶೀರ್ವಾದ ಮಾಡ್ತೀರಿ? ರೈತರು ಏನ್ ಹೇಳ್ತಾರೆ ಅದು ಮಾಡ್ಕೊಡ್ಬೇಕು. ಮನೆನ ಮತ್ತೆ ಬಾತ್ರೂಮು ಒಂದು ಏನ್ ಕೇಳ್ತಾರೆ ಅವ್ರಿಗೆ ಸೌಖ್ಯ ಮಾಡ್ಕೊಡ್ಬೇಕು. ಸೌಕರ್ಯ ಮಾಡ್ಕೊಡ್ಬೇಕು. ನಮಸ್ಕಾರ ಸರ್, ತಮ್ಮ ಹೆಸರು? ಶ್ರೀನಿವಾಸ್ ಅಂತ ಸರ್. ಇವಾಗ ಚಂದ್ರಶೇಖರ್ ಎಷ್ಟು ವರ್ಷದಿಂದ ಗೊತ್ತು? ಚಂದ್ರಶೇಖರ್ ಅವರು ನಾವು ಹುಟ್ಟಿತಮ್ಮಿಂದ ಗೊತ್ತು ನಮಗೆ. ಅವರು ನಮ್ಮ ದೊಡ್ಡಪ್ಪನ ಮಗನೇ. ಅವರೊಬ್ರು ಡಿಗ್ರಿ ಮಾಡಿ ಇವಾಗ ರಾಜಕೀಯಕ್ಕೆ ಬಂದಿದ್ದಾರೆ, ಹೆಂಗ ಅನಿಸ್ತಾ ಇದೆ ಸರ್? ಅದು ಒಳ್ಳೆ ಉತ್ತಮ ಸರ್. ಡಿಗ್ರಿ ಮಾಡ್ಬಿಟ್ಟು ಒಂದು ರಾಜಕೀಯ ಇಳಿತೀನಿ ಅಂದ್ರೆ ಅದು ಬಹಳ ಹೆಮ್ಮೆಯ ವಿಚಾರ ಸರ್. ಅದು ಅವ್ರು ಯಾವ ರೀತಿ ರಾಜಕೀಯದಲ್ಲಿ ಇರಬೇಕು, ಮುಂದುವರಿಬೇಕು ಅಂತ ನಿಮ್ಮ? ಅವರು ನಮ್ಮ ಗ್ರಾಮಕ್ಕೆ ಒಳ್ಳೆ ಸೌಲಭ್ಯ ಮಾಡಬೇಕು. ಅವರು ಒಳ್ಳೆ ಯಾವುದೇ ರೀತಿಯ ಫೆಸಿಲಿಟಿಯನ್ನು ಅವ್ರು ನಮಗೆ ಒದಗಿಸ್ಕೊಡ್ಬೇಕು. ಅದೊಂದು ನಮಗೆ ಮುಖ್ಯ ಮೇನ್ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್ ರಚಯ ಅಂತ. ಚಂದ್ರಶೇಖರ್ ನೀವು ಫ್ರೆಂಡ್ ಅಂತ ಹೇಳ್ತಾರೆ, ಎಷ್ಟು ವರ್ಷದಿಂದ ಫ್ರೆಂಡ್ ಆಗಿದೆ ಸರ್? ನಮ್ಮೊಂದು ಸುಮಾರು ವರ್ಷದಿಂದ ಫ್ರೆಂಡ್ ಸರ್, ಒಂದು 10 ವರ್ಷ. ಅವ್ರು ಇವಾಗ ರಾಜಕೀಯ ಜೀವನ ಯಾವ ರೀತಿ ಇರಬೇಕು ಅಂತ ನಿಮ್ಮ ಅಭಿಲಾಷೆ ಇದೆ? ಸರ್ ನಮಗೆ ಒಳ್ಳೆ ಕೆಲಸ ಮಾಡಿಕೊಡ್ಲಿ, ಒಳ್ಳೆ ಇದು ಮಾಡಲಿ, ಜನಗಳಿಗೆ ಒಳ್ಳೇದಾಗಲಿ, ಒಳ್ಳೆ ರೀತಿ ನಡ್ಕೊಳ್ಳಿ ಅನ್ನೋದೇ ನಮ್ಮ ಆಸೆ ಸರ್. ಅದು ಸರ್, ತಮ್ಮ ಹೆಸರು? ಮಾದೇವ್ ಅಂತ. ನೀವೊಬ್ರು ಹಿರಿಯರಾಗಿ ನಿಮ್ಮ ಊರಿನ ಹುಡುಗನ ಗೆಲ್ಸಿದಿರಿ. ಅವ್ರು ಯಾವ ರೀತಿ ರಾಜಕೀಯದಲ್ಲಿ ಇರಬೇಕು ಅಂತ ನಿಮ್ಮ ಅಭಿಲಾಷೆ? ಅವ್ನು ಚೆನ್ನಾಗಿರ್ಲಿ ಅನ್ನೋದೇ ನಮ್ಮ ಅಭಿಪ್ರಾಯ. ಏನಾರ ನಾವು ಹೇಳಿದ ಮಾತು ಕರೆಕ್ಟಾಗಿ ಕೇಳ್ತಾನೆ ಅನ್ನೋದೊಂದು ಉದ್ದೇಶದಿಂದ ಅವನ್ನೇ ಗೆಲ್ಸಿರೋದು ನಾವು. ಸರ್, ತಮ್ಮ ಹೆಸರು? ಸಿದ್ದರಾಮ್. ನೀವು ಒಬ್ರು ಯಂಗ್ಸ್ಟರ್ ಆಗಿದ್ರಿ, ಇವಾಗ ನಿಮ್ಮ ಸ್ನೇಹಿತರು ಯಂಗ್ಸ್ಟರ್. ಯಾವ ರೀತಿ ನೀವು ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರ? ಯಾವ ರೀತಿ ಒಂದು ಸಂದೇಶ, ನಿಮ್ಮ ಸಂದೇಶ ಏನಿದೆ ಅವರಿಗೆ? ಇವಾಗ ರಾಜಕೀಯದಲ್ಲಿ ಗೆದ್ದು ಬಂದಿದ್ದಾರೆ, ಅವ್ರು ಹೆಂಗಿರ್ಬೇಕು ಅಂತ ಯಾವ ರೀತಿ ಸಂದೇಶ ಕೊಡ್ತೀವಿ? ನೀವು ಒಬ್ರು ಊರಿನ ಹಿರಿಯರಾಗಿದ್ರಿ, ನಿಮ್ಮ ಊರಿನ ಹುಡುಗರಿಗೆ ಯಾವ ರೀತಿ ನೀವು ಸಂದೇಶ ನಮ್ಗೆ ಇಷ್ಟಪಡ್ತೀವಿ? ಸರ್, ನಮ್ಮೂರಲ್ಲಿ ಆಗಿನಿಂದ ನಮ್ಮೂರು ಹಿಂದುಳಿದ್ರಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಂದ ಒಳ್ಳೆ ಇದು ಬಂದಿದೆ. ಇವತ್ತಿಗೂ ಅವ್ರ ಆಶೀರ್ವಾದದಿಂದ ನಮ್ಮ ಹುಡುಗನ ನಮ್ಮ ಮಳಿನೂ ಆಗಬೇಕು, ಅಕ್ಕನ ಮಗನೂ ಆಗಬೇಕು. ಇವರು ಒಳ್ಳೆ ಎಜುಕೇಟೆಡ್ ಆಗಿದ್ದಾರೆ. ಅದರಿಂದ ಹೊಸ ವ್ಯಕ್ತಿ ಆರಿಸ್ಬೇಕು ಅಂತ ಆರಿಸಿದ್ದೀವಿ. ಮುಂದೆ ಅವರು ಜನಕ್ಕೆ ನಮ್ಮೂರಲ್ಲಿ ಅನುಕೂಲ ಮಾಡ್ಕೊಂಡು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕಾಗಿ ನಾನು ಕೇಳ್ತಾ ಇದ್ದೀನಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದ ಯಾವಾಗಲೂ ಅವ್ರು ಇದ್ದೇ ಇರ್ಬೇಕು ಸರ್. ನಮಗೆ ಹೌದು ಸರ್. ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಲೋಕೇಶ್ ಅಂತ. ನೀವು ಯಾವ ರೀತಿ ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ? ಸರ್, ನಮ್ಮ ಊರಿನ ಗ್ರಾಮಕ್ಕೆ ಒಂದು ಒಳ್ಳೇದಾಗಲಿ, ಒಂದು ಒಳ್ಳೆ ವ್ಯಕ್ತಿನ ಆರಿಸಿ ನಾವು ಒಂದು ಕ್ಯಾಂಡಿಡೇಟ್ ಮಾಡೋಣ ಅಂತ ಮಾಡಿದ್ದೀವಿ ಸರ್. ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀವಿ ಸರ್. ಒಂದು ನಂಬಿಕೆ ಇದೆ ಸರ್. ಒಳ್ಳೆ ವ್ಯಕ್ತಿನ ಆರಿಸಿ ಇದು ಮಾಡಿದ್ದೀನಿ ಸರ್, ಕಷ್ಟಪಟ್ಟು ತುಂಬ ನೋಡಿ ಸರ್. ಸರ್, ತಮ್ಮ ಹೆಸರು? ಚೇತನ್ ಅಂತ. ನೀವು ಇನ್ನೂ ಯಂಗ್ಸ್ಟರ್ ಅಲ್ಲೇ ಇದ್ದೀರಿ, ಅವರು ನಿಮ್ಮ ಸಮಕಾಲೀನ, ಅವರಿಗೆ ಯಾವ ರೀತಿ ನೀವು ಸಂದೇಶ ಕೊಡ್ತೀರಿ? ಊರಲ್ಲಿ ಗ್ರಾಮಕ್ಕೆ ಒಂದು ಒಳ್ಳೇದು ಮಾಡ್ತಾರೆ ಅಂತ ನಮ್ಗೆ ಅಭಿಪ್ರಾಯ ಇದೆ. ಅದ ಮೇಲಾಗಿ
ಅವರು MA ಮಾಡಿದ್ದಾರೆ, ಎಜುಕೇಟೆಡು, ಭರವಸೆ ಇದೆ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಅಷ್ಟು 77 ಮತಗಳಿಂದ ಗೆದ್ದಿದ್ದಾರೆ ಅವರು. ಆ ನಂಬಿಕೆ ಇದೆ ನನಗೆ. ನಿಮ್ಮ ಫ್ರೆಂಡ್ಸು ಇಷ್ಟೊಂದು ನಿಮ್ಮ ಮೇಲೆ ಭಾರ ಹಾಕಿದ್ದಾರೆ, ಆ ಭಾರನ ಯಾವ ರೀತಿ ಇಳಿಸೋದಕ್ಕೆ ಅಥವಾ ಕೆಲಸ ಮಾಡೋ ಮುಖಾಂತರ ತೋರಿಸ್ಕೊಡಕ್ಕೆ ಇಷ್ಟಪಡ್ತೀವಿ? ಒಂದಲ್ಲ ಒಂದು ರೀತಿ ಮಾಡಲೇಬೇಕು ಸರ್, ಖಂಡಿತ ಮಾಡಬೇಕು, ಮಾಡ್ತೀನಿ ಅನ್ನೋ ಭರವಸೆ ಇದೆ. ಭರವಸೆ. ಓಕೆ, ಥ್ಯಾಂಕ್ ಯು.